ಏನ ಡೀಲ್ ಮಾಡ್ತಾರಂಗಿತ್ತು. ನಾನು ಏನಾದ್ರು ಮಾಡ್ಕೊತೀನಿ, ನಿಮ್ಗೇನ್ರಿ? ಕೊಡ್ರಿ. ಮೊದ್ಲು ಅದ್ರಲ್ಲಿ ಏನದ ಅಂತೇಳಿ ಆಮೇಲೆ ಕೊಡ್ತೀನಿ. ಅದ್ರಲ್ಲಿ ಇನ್ನೇನಿರುತ್ತೆ? ಏನೋ ಇರುತ್ತೆ, ಕೊಡ್ರಿ. 7 ಗಂಟೆ ಕೊಡಲ್ಲ, ಏನಿದ್ದು ಅಂತ ಹೇಳಿ. ಕೊಡ್ಲಿಲ್ಲ ಅಂದ್ರೆ ನಾನ್ ಬಿಡ್ಬೇಕಲ್ಲ. ಕೊಡ್ರಿ. ನಾನ್ ಕೊಡಲ್ಲ. ಕೊಡ್ರಿ. ರಾಖಿ ಪ್ಲೀಸ್ ಕೊಡ. ನಮಸ್ತೆ ಅಣ್ಣ ಗಂಟಿ. ಚಂದನವ್ರೆ, ಯಾಕೆ ಹಿಂಗ್ ಓಡ್ ಬರ್ತಾ ಇದೀರಿ? ಯಾವ್ದೋ ಹುಚ್ಚನ ಎಟ್ಟಿಸ್ಕೊಂಬಂತು. ಹಂಗಂದರಿಯಾ? ನಿನ್ನೆ ರಾತ್ರಿ ಮಾಡಿಟ್ಟಿದ್ದು ಬೆಂಡೆಕಾಯಿ ಪಲ್ಯ ಹೆಂಗಿತ್ತು? ತಿಂದಿದ್ರೆ ತಾನೇ ಹೇಗಿತ್ತು ಅಂತ ಹೇಳೋಕೆ. ನೀವು ಮಾಡಿಟ್ಟಿದ್ ಪಲ್ಯನೆಲ್ಲ ರಾಖಿರೇ ತಿಂದ್ಬಿಟ್ಟ. ನನ್ನ ಕಣ್ಣು ಮುಂದೆನೆ ಅವ್ನು ತಿಂತಾ ಇದ್ರೆ ನನ್ನ ಕಣ್ಣಲ್ಲೇ ರಕ್ತ ಬರ್ತಿತ್ತು. ಅದು ಡೋಂಟ್ ನರಿ ಅಲ್ಲ, ಡೋಂಟ್ ವರಿ. ಹಿಡಿದ್ರಿ ಚಾಡ. ಇವತ್ ನಾನೇ ಬೆಂಡೆಕಾಯಿ ತಂದು ನಾನೇ ನನ್ನ ಕೈಯಾರ ಮಾಡಿಟ್ಟಿರ್ತೀನಿ. ಇಷ್ಟಪಟ್ಟವ್ರಿಗೆ ಕಷ್ಟ ಕೊಡಕ್ಕಾಗತ್ತಾ? ಯಾರಂದ್ರಿ? ನೀವು ಹೊರಗಡೆ ಹೋದ್ರೆ ನಿಮ್ ಸೌಂದರ್ಯ ಹಾಳಾಗ್ಬಿಡುತ್ತೆ. ಅದಕ್ಕೆ ನಾನೇ ಬೆಂಡೆಕಾಯಿ ತಂದಿದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡ್ಕೊಡಿ, ರಾತ್ರಿ ತಿಂದು ಬಿಡ್ತೀನಿ. ಮಾಡಿ ಅದೇ ಕಿಟ್ಕಿಲಿ ಇಟ್ಟಿರ್ತೀನಿ, ಆಯ್ತಾ? ಥ್ಯಾಂಕ್ ಯು ಪುಟ್ಮಲ್ಲಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಾನಿನ್ ಬರ್ತೀನಿ. ಬಾಯ್. ಆಮೇಲೆ ಪುಟ್ಮಲಿ ಅಣ್ಣಪ್ಪನವ್ರು ಯಾನ ಕೊಟ್ಬಿಟ್ಟು ರಾತ್ರಿ ಕೊತ್ತೀನಿ ಅಂದ್ರು. ಯಾನದು? ಅದು ಅದು ಅಯ್ಯ, ನಮ್ಮೂರ್ ಕೋಲೆ ಬಸ್ ಒಂಥರ ಯಾಕೆ ತಲೆ ಆಡ್ಸಿರಿ? 7ವರೆಗೂ ತಡ್ಕೊಳ್ಳಿ, ಇದನ್ನ ತಂದ್ಕೊಟ್ಬಿಟ್ಟು ಪಲ್ಯ ಮಾಡ್ಕೊಡಿ ಅಂದ್ರು. ಯಾಕ ನಳ ಮಹಾರಾಜರ್ಗೆ ಅವ್ರ ಹಟ್ಟಿಲ್ ಮಾಡ್ಕೊಂಡು ತಿನ್ನಕ್ ಏನ್ ಮೊಲ್ಲಾಗ್ರುವ? ಅದು ಹಂಗಲ್ಲ, ಮಧುರ ಅವ್ರಿಗೆ ಬೆಂಡೆಕಾಯಿ ಅಂದ್ರೆ ಇಷ್ಟ ಇಲ್ವಂತೆ. ಅವ್ರು ಗೊತ್ತಿಲ್ಲದಂಗ್ ಮಾಡ್ಕೊಂಡು ತಿನ್ನಕ್ ಆಗಲ್ವಲ್ಲ, ಅದಕ್ಕೆ ಇಲ್ಲಿ ತಂದ್ಕೊಟ್ಬಿಟ್ಟು ಮಾಡ್ಕೊಡಿ ಅಂದ್ರು. ಹಂಗಾರ ಸನ್ನಿ ಬೆರಳು ಅಂದ್ರೆ ಬೆಂಡೆಕಾಯಿ. ಮಧುರ ಅವ್ರ ಕೈ ವಿಷಯನ ಹೇಳ್ಬಿಟ್ಟು ಅವ್ರಿಗೆ ಹತ್ರ ಆಗ್ಬಿಡ್ಬೇಕು. ಯಾಕೆ ಪವರ್ ತರ ನಿಂತ್ಕೊಬಿಟ್ರಿ? ಅದು ಪವರ್ ಅಲ್ಲ ಕಮ್ಮಿ, ಟವರ್. ಹಿಡಿದ್ರಿ ಚಾಡ. ಆಮೇಲೆ ಪುಟ್ಮಲ್ಲಿ ಯಾವುದೇ ಕಾರಣಕ್ಕೂ ಅಣ್ಣಪ್ಪನವ್ರಿಗೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಡ್ಬಾರ್ದು. ಪಾಪ ಅವ್ರು ನಾನು ಮಾಡ್ಕೊಡ್ತೀನಿ ಅಂತ ಆಸೆ ಇಟ್ಕೊಂಡವ್ರೆ. ಆಸನಾರು ಇಟ್ಕೊಂಡ್ಬರ್ಲಿ, ಮೊಕ್ಕ ದೋಸೆನಾರು ಇಟ್ಕೊಳ್ಳಿ, ಮಾಡ್ಕೊಡ್ಬಾರ್ದು ಅಂದ್ರೆ ಮಾಡ್ಕೊಡ್ಬಾರ್ದು. ನನ್ನ ಮಾತು ಮೀರಿ ಮಾಡ್ಕೊಟ್ರೆ ನನ್ನ ಮೇಲೆ ಆಣೆ ಅನ್ನಲ್ಲ. ಅಸ್ಕ ಬಂದವ್ರಿಗೆ ಊಟ ಹಾಕ್ಬೇಕಲ್ವಾ? ಹಾಕು ಹಾಕು, ಆಣೆ ಹಾಕಿ ನೀ ಸತ್ತೋಗ್ಬಿಡ್ತೀನಿ. ಏನಿದು ಅಪಸ್ವರ? ಬಿಡ್ತು, ನಾ ಮಾಡ್ಕೊಡಲ್ಲ ಬಿಡಿ. ದಟ್ಸ್ ಗುಡ್ ಗರ್ಲ್, ಸೋ ಸ್ವೀಟ್. ಚಂದಣ್ಣವ್ರೆ, ಐಮ್ ಸಾರಿ. ಮಧುರ ಅವ್ರೆ ಅಣ್ಣಪ್ಪನವ್ರು ಅಟ್ಟಿಲಿಲ್ವಾಳಿ? ಅವರು ಗೊತ್ತಾಯ್ತು ಬಿಡಿ, ಪಾಲಿಸಿ ಮಾಡ್ಸಕ್ ಆಚ್ಕೋಗಾರೆ ಅನ್ನಿ. ನೀವೇನ್ ಬಂದಿದ್ದು? ಅದು ನನ್ನ ಕೋಟನ್ ಗುಂಡಿ ಕಿತ್ತೋಗ್ಬಿಟ್ಟಿತ್ತು ಅನ್ನಿ. ಪುಟ್ಮಲಿ ಬೇರೆ ಅಟ್ಟಿಲಿಲ್ಲ. ನಿಮ್ದೇನೋ ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಮ ಕೋಮಲವಾದ ಕೈನಿಂದ ಹೊಲ್ಕೊಟ್ಟಾರೆ. ಅದಕ್ಕೆ ಯಾಕೆ ಸಂಕೋಚ ಗೌಡ್ರೆ? ಕೊಡಿ, ಹೊಲ್ದು ಕೊಡ್ತೀನಿ. ನೋವಾಯ್ತಾ? ಇಲ್ಲ ಕಂಬಿಡಿ, ಈ ನೋವು ಒಂಥರ ಸುಖ ಇದೆ. ಗಡು ಕಪ್ಪು ಕಣ್ಣಲ್ಲೇ ಕೊಲ್ಲು, ಬಿಗಿದಪ್ಪಿ ತೋಳಲ್ಲೇ ಕೊಲ್ಲು, ಮುದ್ದಾದ ಮಾತಲ್ಲೇ ಕೊಲ್ಲು, ಬಾ ನನ್ನ ಪ್ರೀತಿಲೇ ಕೊಲ್ಲು, ಕ್ಷಣಕ್ಕೊಮ್ಮೆ ಕೊಲ್ಲು, ಕಣಕ್ಕೊಮ್ಮೆ ಕೊಲ್ಲು, ಕಾಡಿಸಿ ಪೀಡಿಸಿ ಮುಟ್ಟಿಸಿ ಚುಂಬಿಸಿ ಕೊಲ್ಲೆ ನನ್ನನ್ನೇ, ಕೊಲ್ಲೆ ನನ್ನನ್ನೇ. ಗೌಡ್ರೆ, ನೀವು ಈ ಶರ್ಟ್ ಹಾಕೊಂಡು ಹೋಗಿ, ನಾನು ಕೋಟೆಗೆ ಬಟನ್ ಹಾಕಿಟ್ಟಿರ್ತೀನಿ. ಥ್ಯಾಂಕ್ ಯು. ಬೇಡ ಕಂಬುಡಿ, ನಾನು ನಿಮ್ಮ ಬ್ಯಾರೆ ವಿಷಯ ಹೇಳಕ್ ಬಂದು. ಏನ್ ವಿಷಯ? ಅದು ಒತ್ತರನೇ ತರಕಾರಿವ ನನ್ಗೆ ಇಷ್ಟಿಲ್ದಾರ ತರಕಾರಿನ ದರ್ಶನ ಮಾಡಿಸಿ ಮೂಡ್ ಆಫ್ ಮಾಡ್ಬಿಟ್ಟ. ಹೌದಾ? ಯಾವ ತರಕಾರಿ? ಬೆಂಡೆಕಾಯಿ.
ಛೀ ನಂಗೆ ಹೆಸರು ಕೇಳಿದ್ರೇನೆ ಆಗಲ್ಲ. ನಿಮ್ಗೂ ಬೆಂಡೆಕಾಯಿ ಇಷ್ಟ ಅಲ್ವಾ? ಮಾದಪ್ಪ ನಾಣ್ಯಗೂ ಇಷ್ಟ ಇಲ್ಲ. ನಾನು ಚಿಕ್ಕವನಾಗಿದ್ದಾಗಿಂದ ಇಲ್ಲಿವರೆಗೂ ಅದನ್ನ ಕಂಡ್ರೆ ಆಗಲ್ಲ. ನಿಮ್ಗೂ ಇಷ್ಟ ಇಲ್ವಾ? ನಂಗೂ ಅಷ್ಟೇ. ಐ ಹೇಟ್ ಬೆಂಡೆಕಾಯಿ. ಅಲ್ಲ ಮಧುರವ್ರ, ನಿಮ್ಗೆ ಇಷ್ಟ ಇಲ್ಲ ಸರಿ, ಆದ್ರೆ ಅಣ್ಣಯ್ಯಪ್ಪನವ್ರಿಗೆ ಇಷ್ಟ ಇಲ್ವಾ? ನೋ, ಅವ್ರಿಗೂ ಇಷ್ಟ ಇಲ್ಲ. ಗೋಬರಾಮಂತರ ನಿಮ್ಮ ಮುಂದೆ ಇದ್ದು ಆಚೆಗೋಗಿ ಕದ್ದು ಮುಚ್ಚಿ ತಿನ್ಬಿಟ್ರೆ? ನೋ ಚಾನ್ಸ್. ಅವ್ರ ಬೆಂಡೆಕಾಯಿ ತಿಂದಿದ್ ಗೊತ್ತಾದ್ರೆ ನಾನೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಹಂಗೆ ಮಾಡಬೇಡಿ, ನಂಗೆ ನೋವಾಯ್ತದೆ. ಅಂದ್ರೆ ಅವ್ರು ತಿಂದಿರೋ ಥರ ಸರ್ಪ್ ಗೌಲ ಹಾಕೊಂಡು ನಾನು ನೋಡ್ಕೊತೀನಿ. ನೀವು ಮಾತ್ರ ನಾನು ಬಿಟ್ಟು ಹೋಗ್ಬೇಡಿ, ಅಂದ್ರೆ ಈ ಅಟ್ಟಿ ಬಿಟ್ಟು ಹೋಗ್ಬೇಡಿ ಅಂದು.